ಚಾನೆಲ್ 9 ನ್ಯೂಸ್ನ ವಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ವಿಶೇಷ ಹಾವಿಗೆ ಕಾವು. ಹಾವು ಎಂದರೆ ಎಲ್ರಿಗೂ ಭಯ. ಅಂತಹ ಹಾವಿನ ಮೊಟ್ಟೆಗಳಿಗೆ ಕಾವು ಕೊಡುವುದು ಎಂದರೆ ಸಾಮಾನ್ಯ ಜನರಿಗೆ ನಂಬಲು ಆಗದ ಕತೆ. ಆದರೆ ಪುತ್ತೂರಿನ ಕಲ್ಲಾರೆಯಲ್ಲಿರುವ ಡಾಕ್ಟರ್ ರವೀಂದ್ರನಾಥ ಐತಾಳರಿಗೆ ಇದೆಲ್ಲ ಸಲೀಸು. ಅವರು ಈಗಾಗಲೇ 3,000ಕ್ಕೂ ಅಧಿಕ ಹಾವುಗಳಿಗೆ ಜೀವದಾನ ಮಾಡಿದ್ದಾರೆ. ಅವುಗಳೆಲ್ಲವನ್ನು ಸುರಕ್ಷಿತವಾಗಿ ರಕ್ಷಿತಾರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ. ಇಲ್ಲಿದೆ ಅವರ ಫುಲ್ ಸ್ಟೋರಿ. ಪುತ್ತೂರಿನ ಕಲ್ಲಾರೆಯ ವನದಲ್ಲಿರುವ ಡಾಕ್ಟರ್ ರವೀಂದ್ರನಾಥ್ ಐತಾಳರ ಶೇಷವನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಶೇಷವನ ವೈಲ್ಡ್ ಲೈಫ್ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ನಾಗರ ಹಾವು ಮತ್ತು ಹೆಬ್ಬಾವು ಸೇರಿದಂತೆ ಅನೇಕ ಬಗೆಯ ಹಾವುಗಳ ಮೊಟ್ಟೆಗಳಿಗೆ ಕೃತಕ ಕಾವು ನೀಡುವ ಕಾರ್ಯವನ್ನು ಡಾಕ್ಟರ್ ಐತಾಳರು ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಲೇ ಬಂದಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ನಾಗರ ಹಾವು ಹಾಗೂ ಹೆಬ್ಬಾವಿನ ಮೊಟ್ಟೆಯಿಂದ ಮರಿಗಳು ಹೊರಬಂದಿದೆ. ಈ ಮೂಲಕ ನಾಶದಂಚಿನಲ್ಲಿದ್ದ ಹಾವಿನ ಮರಿಗಳಿಗೆ ಡಾಕ್ಟರ್ ಐತಾಳರು ಜೀವ ನೀಡಿದ್ದಾರೆ. ಈ ಎಲ್ಲ ಮರಿಗಳನ್ನು ಬಿಸಲೆ ರಕ್ಷಿತಾರಣ್ಯದಲ್ಲಿ ಸುರಕ್ಷಿತವಾಗಿ ಬಿಟ್ಟು ಬಂದಿದ್ದಾರೆ. ನಮ್ಮ ಪುತ್ತೂರಿನ ಕಲ್ಲಾರೆ ಬನ ಎನ್ನುವಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆ ಇಲ್ಲಿ ಶೇಷವನ ವೈಲ್ಡ್ ಲೈಫ್ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಅಂದರೆ ಹಾವುಗಳ ಸಂರಕ್ಷಣೆ ಹಾಗೂ ಅದರ ಪುನರುತ್ಪಾದನೆ ಕೇಂದ್ರದಲ್ಲಿ ಈ ವರ್ಷದಲ್ಲಿ ಕಳೆದ 2 ವಾರದ ಹಿಂದೆ ಕನ್ನಡಿ ಹಾವು 67 ಮರಿಯನ್ನು ಹಾಕಿತ್ತು. ಹಾಗೆ ಸ್ಯಾಂಡ್ ಬೋವಾ ಮಣ್ಣು ಹಾವು 6 ಮರಿಯನ್ನು ಹಾಕಿತ್ತು. ಆಮೇಲೆ ಚಟ್ಟೆಕಂದಡಿ ಪಿಟ್ ವೈಪರ್ ಅಂತ ಅದು 4 ಮರಿ ಹಾಕಿತ್ತು. ಹಾಗೆ ಅದರ ನಂತರ ಸಾರ್ವಜನಿಕರು ಬೇರೆ ಬೇರೆ ಕಡೆಯಲ್ಲಿ ಮೊಟ್ಟೆ ಸಿಕ್ಕಿದ್ದನ್ನು ಕೆಲಸ ಮಾಡುವಾಗ ಅಥವಾ ಮಣ್ಣು ತೆಗೆಯುವಾಗ ಎಲ್ಲ ಸಿಕ್ಕಿದ ಮೊಟ್ಟೆಯನ್ನು ನನಗೆ ತಂದು ಕೊಡ್ತಾ ಇರ್ತಾರೆ. ಅಂಥದ್ದನ್ನ ಕೃತಕ ಕಾವು ಕೊಟ್ಟು ಕೂಡ ಮರಿ ಮಾಡ್ತಾ ಇದ್ದೇನೆ. ಅಂಥದ್ರಲ್ಲಿ ಇವಾಗ ನೀವು ನೋಡ್ತಿರುವಂಥ ನಾಗರಾವ್ ರಾಘವೇಂದ್ರ ಮೈ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರೊಂದು ಜಾಗವನ್ನು ಲೆವೆಲ್ ಮಾಡುವಾಗ ಅಲ್ಲಿ ಮೊಟ್ಟೆ ಸಿಕ್ಕಿತ್ತು. ಸೊ ಆ ಮೊಟ್ಟೆಯನ್ನು ನನ್ನ ಕರ್ಕೊಂಡೋದ್ರು. ಅದು ನಾಗರನ ಮೊಟ್ಟೆ ಅಂತ ತಂದು ಕೃತಕ ಕಾವು ಕೊಟ್ಟು ಈಗ 60 ದಿವಸ ಆಯಿತು. ಅಂದರೆ ಅದು ಬಹುಶಃ ಮೊಟ್ಟೆ ಇಟ್ಟು 1 ವಾರ ಆಗಿರ್ಬೋದು ಅಷ್ಟೇ. ಇವಾಗ ಮರಿ ಬಂತು. ಹಾಗೆ ಹೆಬ್ಬಾವು ಉಡುಪಿಯ ಸಾಲಿಗ್ರಾಮದಲ್ಲಿ ಸುಧೀಂದ್ರ ಐತಾಳ್ ಅಂತಿದ್ದಾರೆ, ನನ್ನ ತಮ್ಮ. ಅವನಿಗೆ ಯಾರು ತಂದು ಕೊಟ್ಟಂಥ ಮೊಟ್ಟೆಯನ್ನು ಅಲ್ಲಿ ಹುಲ್ಲಿನ ರಾಶಿಯಲ್ಲಿತ್ತಂತೆ, ಹುಲ್ಲು ತೆಗೆಯುವಾಗ ಸಿಕ್ಕಿದ್ದು. ಸೊ ಅದನ್ನು ಕೂಡ ಕೃತಕ ಕಾವು ಕೊಡ್ತಾ ಇದ್ದೇನೆ.
ಸಾಲಿಗ್ರಾಮದಲ್ಲಿ ಬೈಹುಲ್ಲಿನಲ್ಲಿ ದೊರೆತ ಹೆಬ್ಬಾವಿನ 18 ಮೊಟ್ಟೆಗಳನ್ನು ಪುತ್ತೂರಿಗೆ ತಂದು ಕೃತಕ ಕಾವು ನೀಡಿ ಮರಿ ಬಂದರೆ, ಬಳುವಾರಿನ ರಾಘವೇಂದ್ರ ಮಯ್ಯರಲ್ಲಿ ಕೆಲಸದ ವೇಳೆ 25 ನಾಗರ ಹಾವಿನ ಮೊಟ್ಟೆಗಳು ಲಭಿಸಿದ್ದವು. ಇವರ ಸಂಗ್ರಹಾಲಯದಲ್ಲಿ ಈಗಾಗಲೇ ಅಪರೂಪದ ಹಾವುಗಳನ್ನು ಸಾಗುವುದಲ್ಲದೆ ಅವುಗಳಿಗೆ ಜೀವದಾನವನ್ನು ಮಾಡುತ್ತಿದ್ದಾರೆ. ಮೊಟ್ಟೆಗೆ ಕೃತಕ ಕಾವು ನೀಡಿ ಅವುಗಳು ಒಂದೊಂದಾಗಿ ಹೊರಬರುವ ಸನ್ನಿವೇಶ ನಿಜಕ್ಕೂ ಒಂದು ಅಚ್ಚರಿಯಾಗಿದೆ. ಇದೆಲ್ಲವೂ ಡಾಕ್ಟರ್ ಐತಾಳರಿಗೆ ಒಂದು ಖುಷಿ ಮತ್ತು ಅಷ್ಟೂ ಪ್ರಾಣಿಗಳಿಗೆ ಜೀವದಾನ ಮಾಡಿದ ಸಂತೃಪ್ತಿ. ಈ ನಡುವೆ ಸಾರ್ವಜನಿಕರು ಕೆಲಸ ಮಾಡುವಾಗ ಅಥವಾ ದಾರಿಯಲ್ಲಿ ಹಾವಿನ ಮೊಟ್ಟೆಗಳು ಸಿಕ್ಕಿ ಅದರಿಂದ ಭಯವಾದರೆ ಅಥವಾ ಮೊಟ್ಟೆಗಳಿಗೆ ಹಾನಿಯಾಗುವ ಸಾಧ್ಯತೆ ಇದ್ದರೆ ಅಂತಹ ಮೊಟ್ಟೆಗಳ ಬಗ್ಗೆ ಡಾಕ್ಟರ್ ಐತಾಳರಿಗೆ ತಿಳಿಸಿದರೆ ಅವರು ಅದನ್ನು ರಕ್ಷಿಸುವ ಕೆಲಸ ಮಾಡುತ್ತಾರೆ. ಎಲ್ಲ ನಾನು ರಕ್ಷಿತ ಅರಣ್ಯ, ಮುಖ್ಯವಾಗಿ ನಾನು ಬಿಸಿಲಘಾಟಿ ಬಿಡ್ತಾ ಇದ್ದೇನೆ. ಸಂರಕ್ಷಿತ ಅರಣ್ಯ ಅದು ಬಿಸಿಲಘಾಟು, ಪಶ್ಚಿಮ ಘಟ್ಟ. ಸೊ ಅಲ್ಲಿ ನಾನು ಈ ಮರಿಗಳನ್ನೆಲ್ಲ ಬಿಡ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಆಹಾರ ಸಿಗುವಂಥ ಏರಿಯಾವನ್ನು ನೋಡಿಕೊಂಡು ಒಂದೇ ಕಡೆ ಬಿಡ್ತಾ ಇಲ್ಲ, ಬೇರೆ ಬೇರೆ ಕಡೆ ಆ ಏರಿಯಾದಲ್ಲಿ ಅದಕ್ಕೆ ಸಿಗುವಂಥ ಫುಡ್ಡನ್ನು ನೋಡಿಕೊಂಡು ಅಂಥ ಏರಿಯಾದಲ್ಲಿ ಬಿಡ್ತಾ ಇದ್ದೇನೆ. ಹೀಗೆ ನಾನು ಕಳೆದ 25 ವರ್ಷದಿಂದ ಸಾವಿರಾರು ಹಾವಿನ ಮೊಟ್ಟೆಗಳನ್ನು ಮರಿ ಮಾಡಿ ಬಿಟ್ಟಿರ್ತೇನೆ. ನಮ್ಮಲ್ಲಿ ಕಳೆದ 1.5 ವರ್ಷದ ಹಿಂದೆ ನಮ್ಮ ಜಾಗದಲ್ಲೇ 50 ನೀರೊಳ್ಳೆ, ನಮ್ಮ ಔಷಧಿವನ ಇದೆ, ಆ ಔಷಧಿವನದಲ್ಲಿ 50 ನೀರೊಳ್ಳೆ ಮೊಟ್ಟೆ ಸಿಕ್ಕಿತ್ತು. ಸೊ ಆ ಮೊಟ್ಟೆನ ನಾನು ಕೃತಕ ಕಾವು ಕೊಟ್ಟು ಮರಿ ಮಾಡಿದಾಗ ಅದರಲ್ಲಿ 4 ಮರಿ ಅಲ್ಬಿನೋ ಬಂತು. ಅಲ್ಬಿನೋ ಅಂದರೆ ಫುಲ್ ವೈಟು, ಕಣ್ಣು ಕೂಡ ಕೆಂಪು. ಅದರಲ್ಲಿ 1 ಮರಿ 6 ತಿಂಗಳಲ್ಲಿ ಸತ್ತೋಯ್ತು. ಮತ್ತು 3 ಮರಿಗಳು ಈಗ 2 ವರ್ಷ ಹತ್ತಿರ ಆಗ್ತಾ ಬಂತು. ಸೊ ಈ 3 ಮರಿಗಳು ಬಹಳ ಚೆನ್ನಾಗಿ ಬರ್ತಾ ಇದ್ದಾವೆ. ಇದಕ್ಕೆ ಮುಖ್ಯವಾಗಿ ನಾನು ಕಪ್ಪೆ ಮತ್ತು ಮೀನನ್ನು ಆಹಾರವಾಗಿ ಕೊಡ್ತಾ ಇದ್ದೇನೆ. ಸೊ ಇದು ಪ್ರಪಂಚದಲ್ಲೇ ಕ್ಯಾಪ್ಟಿವಿಟಿಯಲ್ಲಿ ವಾಟರ್ ಸ್ನೇಕಲ್ಲಿ ಅಲ್ಬಿನೋ ಆಗಿ ಬಂದಿರುವಂಥದ್ದು ಪ್ರಥಮ. ಇದು ಒಟ್ಟಿನಲ್ಲಿ ಇಂದು ವಿನಾಶದ ಅಂಚಿನಲ್ಲಿರುವ ಅನೇಕ ಹಾವುಗಳನ್ನು, ಪ್ರಾಣಿಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡುತ್ತಿರುವ ಐತಾಳರ ಕೆಲಸಕ್ಕೆ ನಿಜಕ್ಕೂ ಅಭಿನಂದನೆ ಹೇಳಲೇಬೇಕು. ಇತ್ತೀಚೆಗೆ ಅವರ ಈ ಎಲ್ಲ ಸಾಧನೆಗೆ ಕರ್ನಾಟಕ ಸರ್ಕಾರದ ಜೀವಶಾಸ್ತ್ರ ವಿಭಾಗದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯು ಲಭಿಸಿದ್ದು ಅವರ ಸಾಧನೆಗೆ ಮುಕುಟಪ್ರಾಯವಾಗಿದೆ.
ಇಲ್ಲಿಗೆ ಈ ವಾರದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ವಂದನೆಗಳು.